ನಮಸ್ಕಾರ. ಜೀವನ ಹೆಂಗೈತೆ ಅಂದರೆ, ಇಲ್ಲಿ ನೋವು ತೊಗೊಂಡ್ರೆ ನೋವು ಆಕೈತಿ, ಖುಷಿ ತೊಗೊಂಡ್ರೆ ಖುಷಿ ಆಕೈತಿ. ಅದು ಬೇಡ, ಒಂದು ಸಣ್ಣ ಉದಾಹರಣೆ. ನಮ್ಮ ಮಗ್ಗಲ ಮನೆಯವರು ಕಾರ್ ತಂದಾರ, ಮನೆ ಕಟ್ಟ್ಯಾರ ಅಂಥೇಳಿ ನೋಡಿ ನಾವು ಹೊಚ್ಚಿಕಿಟ್ಟು ಪಟ್ಕೊಂಡ್ರೆ ಇಲ್ಲಿ ನೋವು ಆಕೈತಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಮಗ್ಗಲದವ್ರು ಫ್ರಿಜ್ ತಂದಾರ ಅಂತ ತಿಳ್ಕೊರಿ. ನಾವು ಏನಂತೀವಿ, ನೋಡು ಎಷ್ಟು ದುಡಿದ್ರೆ ಏನೈತಿ, ಎಷ್ಟು ದುಡಿದ್ರೆ ನಮ್ಮ ಮನ್ಯಾಗ ರೊಕ್ಕನೂ ಉಳಿಯಂಗಿಲ್ಲ, ನಮಗೇನು ಸಾಮಾನು ಒಂದು ತರೋಕ್ಕಾಗಲಿಲ್ಲ. ಅವ್ರು ನೋಡು ಮಗ್ಗಲ ಮನೆಯವ್ರು 6 ಫೂಟಿಂದು ಫ್ರಿಜ್ ತಂದಾರ, ಭಾರಿ ಐತಿ ಫ್ರಿಜ್ ಅತ್ತಿ. ಹಿಂಗಂದ್ರೆ ಇಲ್ಲಿ ನೋವು ಆಕೈತಿ. ಅದನ್ನ ಹಿಂಗೆ ಅಂದ್ಕೊಳ್ಳೋದು. ಏನಂತ, ಏನು ಬಿಡೋ ಮಾರ, ಅವ್ರಲ್ಲಿ ಫ್ರಿಜ್ ತಂದಾರ ಏನ, ನಮ್ಮಲ್ಲಿ ಫ್ರಿಜ್ ಇಲ್ಲ ಅಂದ್ರೆ ಏನ. ಅವ್ರು ಫ್ರಿಜ್ ತಂದಾರೆ ಏನು ಸುಖವಾಗಿದ್ದಾರೆ. ಅವರು 3 2 ದಿವಸದ್ದು ಅನ್ನ ಎಲ್ಲ ಏನೆಲ್ಲ ಇಟ್ಟು ಅದರೊಳಗೆ ಇಟ್ಟು ತಿಂತಾವು. ನಾವು ಬಿಸಿ 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 ಮಾಡಿ ತಿಂತೀವಿ ಅಂಥೇಳಿ ನಮ್ಮ ಮಟ್ಟಕ್ಕೆ ನಾವು ಖುಷಿ ಪಟ್ಕೊಂಡ್ರೆ ದುಃಖ ಅನ್ನೋದನ್ನೇ ಇರೋಂಗಿಲ್ಲ. ಅದಕ್ಕೆ ದೇವ್ರು ಏನು ನಮಗೆ ಕೊಟ್ಟಲ್ಲ, ಅದರಾಗನ ನಾವು ಖುಷಿಯಿಂದ ಇರೋಕೆ ಪ್ರಯತ್ನ ಮಾಡಬೇಕು. ಬೇರೆಯವ್ರು ನೋಡಿ ದುಃಖ ಮಾಡ್ಕೋಬಾರ್ದು. ನಾವು ಕೊಟ್ಟಿದ್ದನ್ನು ಖುಷಿಯಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ಏನಾಕತಿ ಅಂದರೆ, ದೇವ್ರ ಕೊಡಬೇಕಾದ್ರೆ ನಮಗೆ ಅದನ್ನು ತೊಗೊಳ್ಳೋಂಥ ಶಕ್ತಿ ಬರಬೇಕು ಅಂದ್ರೆ ದೇವ್ರು ಕೊಡ್ತಾನೆ. ಅದಕ್ಕೊಂದು ಮುಂದಿನ ಸಾರಿ ಒಂದು ಸಣ್ಣ ಕತೆ ಹೇಳ್ತೀನಿ. ಅದನ್ನು ಅಲ್ಲಿವರೆಗೂ ನಮಸ್ಕಾರ.